ಓಂ ಸ್ನೇಹಿತರೆ ನಮಸ್ತೆ. ನಿನ್ನೆ ಎಷ್ಟು ಹೇಳಿದ್ರು ಕಾರ್ಯಕರ್ತರು ಬೀದರ್ನವರು ಇಲ್ಲ ನೀವು ಬರಲೇಬೇಕು, ನಮ್ಮ ಸಾಯಿನಾಥ್ ಅಂತೇಳಿ ಅವರ ಅಣ್ಣನ ಮದುವೆ ಇತ್ತು, ಮತ್ತೆ ಹಾಗೆ ಕಾರ್ಯಕರ್ತರು ಭೇಟಿ ಆಗ್ಬೇಕಿತ್ತು. ಎಷ್ಟು ಹೇಳಿದ್ರು ಇಲ್ಲ ಬರೋಕ್ಕಾಗಲ್ಲ, ನಾಳೆ ಕೋರ್ಟ್ ಇದೆ, ವಾರೆಂಟ್ ಇದೆ, ನೋಟಿಸ್ ಬಂದಿದೆ, ಅಟೆಂಡ್ ಆಗಲೇಬೇಕು, ಇದು 3ನೇ ಸಮನ್ಸು. ಎಷ್ಟು ಹೇಳಿದ್ರು ಇಲ್ಲ ನೀವು ಬಂದು ಹೋಗ್ಲೇಬೇಕು, ಬರಲೇಬೇಕು ಅಂತ ಹಠ ಹಿಡಿದ್ರು. ನೋಡಿ, ಈಗ ಬೆಳಿಗ್ಗೆ 9 ಗಂಟೆ, ಈಗ 8:53. ನಾವಿನ್ನೂ ತುಮಕೂರಲ್ಲಿ ಇದ್ದೀನಿ. ಈಗ ತುಮಕೂರಲ್ಲಿ ಹೋಗ್ತಾ ಇದ್ದೀನಿ. 10:45 ಅಲ್ಲಿರ್ಬೇಕು. ವಕೀಲರು ಬೈತಾರೆ, ಇದು 3ನೇ ಸಮನ್ಸು ಬರಲಿಲ್ಲ ಅಂತ ಅಂದರೆ. ಅದೇ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಗಣಪತಿನ ಅರೆಸ್ಟ್ ಮಾಡಿದ್ದು ಒಂದು ಭಾಳ ದೊಡ್ಡ ವೈರಲ್ ಆಯಿತು ಗೊತ್ತಾ. ಟೌನ್ ಹಾಲ್ ಹತ್ರ ಹೋರಾಟ ಮಾಡಬೇಕಾದ್ರೆ ಗಣಪತಿನೇ ತೆಗೆದು ಇದಕ್ಕೆ ಹಾಕೊಂಡಿದ್ರು, ಅರೆಸ್ಟ್ ಮಾಡಿ ಜಿಪಿಗೆ ತುಂಬಿಕೊಂಡಿದ್ರಲ್ಲ. ಕರ್ನಾಟಕ ಮೇ ಗಣಪತಿ ಜಿ ಕೋ ಪೊಲೀಸ್ ಕೆ ಡಿಬ್ಬೆ ಮೇ ಬಂದ್ ಕರ್ ದಿಯಾ. ಅದೇ ಕೇಸು A1. ನಾನು ಅಟೆಂಡೇ ಆಗಕ್ಕಾಗಿಲ್ಲ. ಕೇಸ್ಗೆ ಬೇರೆ ಬೇರೆ ಕೇಸು, ಬೇರೆ ಬೇರೆ ತಾಪತ್ರಯದೊಳಗೆ. ಇವತ್ತು ಹೇಗಾದ್ರೂ ಸರಿ ಅಟೆಂಡ್ ಆಗಬೇಕು ಅಂತ ಹೇಳಿ ಬಸ್ ಬುಕ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಅರ್ಜೆಂಟ್ ಹೊಂಟು ಬಂದ್ರು. ಈಗ ತುಮಕೂರು ಹತ್ರ ಇದ್ದೀವಿ. ಈಗಿನ 9 ಗಂಟೆ. ಬೇಗ ರೀಚ್ ಆಗ್ತೀವೋ ಆಗಲ್ವೋ ನೋಡೋಣ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಹೆಂಗೆ ಹೋದ್ರೆ ಈಗ ಪ್ಲ್ಯಾನ್ ಮಾಡಬೇಕು. ಬಸ್ ಅಂತೂ ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಕುಂತ್ಕೊಂಡ್ರೆ ನಾವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ನೋಡೋಣ ಹೆಂಗೆ ಹೋಗೋದು ಅಂತ. ಈ ನನ್ನ ಮಗ ಎದಳು ಅಂದರೆ ಎದಳದೆ ಹೆಂಗೆ ಮಲ್ಕೊಂಡ ನೋಡಿ ಅವನು. ಎದಳು ಅಂದ್ರೆ ಎದಳದೆ ಮಲ್ಕೊಂಡ. ಕೋರ್ಟ್ಗೆ ಹೋಗ್ಬೇಕಲ್ಲ, ಗಣೇಶನ್ ಅರೆಸ್ಟ್ ಮಾಡಿದ್ದು 3ನೇ ಸಮನ್ಸು. ಅದು ಬಂದು ಹೇಳೋಗವ್ರು, ಇವನ್ಗೆ ನೋಟಿಸ್ ಕೊಟ್ಟೋಗಿರೋದು. ನೋಡೋಣ ಈಗ ನಮ್ಮ ಪರಿಸ್ಥಿತಿ ಹೇಗೆ ಹೋಗಿ ರೀಚ್ ಆಗೋದು ಅಂತ. ತುಮಕೂರು ಹತ್ರ ಇದ್ದೀವಿ, ನೋಡೋಣ ರೀಚ್ ಆಯ್ತೀವೋ ಇಲ್ವೋ. ನಾನೇನೋ ಇದ್ದಿದ್ರಲ್ಲೇ ರೆಡಿ ಆಗಿ ಕುಳಿತಿದ್ದೀನಿ. ಬಸ್ ಏನೋ ರೀಚೇ ಆಗ್ತಾ ಇಲ್ಲ, ಬಹಳ ಟ್ರಾಫಿಕ್. ಇನ್ನು ದಾಬಾಸ್ತ್ರ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಗಾಡಿ ಮೇಲೆ ಗಾಡಿ. ಈಗ ದಾಬಾಸ್ಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಗಾಡಿಗಳ ಮೇಲೆ ಗಾಡಿಗಳು, ಫುಲ್ಲು ಟ್ರಾಫಿಕ್ ಜಾಮು. ಇನ್ನೂ ಸಿಟಿ ರೀಚೇ ಆಗಿಲ್ಲ. ನಾವಿನ್ನೂ ನೆಲಮಂಗಲನೇ ತಲುಪಿಲ್ಲ. ಆಗಲೇ 9:35, ಆಗಲೇ 9:35, 9:40 ಆಗ್ತಾ ಬಂತು. ನಾನಿನ್ನೂ ನೆಲಮಂಗಲನೇ ರೀಚ್ ಆಗಿಲ್ಲ. ಈಗ ದಾಬಾಸ್ಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಈ ಜಾಗ ನಾವು ಹೆಂಗಪ್ಪ ರೀಚ್ ಆಗೋದು? ನಮ್ಮ ವಕೀಲರು ಬೇರೆ ಇವತ್ತು ಬರಲೇಬೇಕು, ಬೇಲ್ ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ, ಅದರಲ್ಲಿ ನಿಮಗೆ ಇನ್ನೂ ಬೇಲೇ ಆಗಿಲ್ಲ ಅಂತ ಹೇಳ್ತಾವ್ರೆ. ನಮಗಿನ್ನೂ ನಾನು ಒಂದು ಅಟೆಂಡೇ ಆಗಕ್ಕಾಗಿಲ್ಲ ಬೇರೆ ಬೇರೆ ಕೇಸಲ್ಲಿ. ಹಾಗಾಗಿ ಬೇಲ್ ಬೇರೆ ಮಾಡಿಸ್ಕೋಬೇಕು. ಬೇಲ್ ಅಪ್ಲಿಕೇಶನ್ ಹಾಕಿರ್ತಾರೆ ಅವರು. ಏನು ಮಾಡೋದು ಗೊತ್ತಿಲ್ಲ. ಏನೋ ಮಾಡೋದಾ? ಏನ್ ಮಾಡೋದು? ಈ ಕಡೆಗೆ ತಿರ್ಗೋ ಹೋಗ್ಲಿ. ಈ ಕಡೆಗೆ ಕೈ ತೆಗಿಯೋ. ತೆಗಿಯೋ, ಕೈ ಕೆಲ್ಕಿಲ್ಸು. ಆಯ್ತು. ವಾವ್ ವಾವ್ ವಾವ್, ಸುಂದರವಾದ ಸುಂದರಾಂಗ. ತಿರ್ಗೋ ಈ ಕಡೆಗೆ. ಇಲ್ಲಿ ನೋಡ, ಜನ ಎಲ್ಲ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಸ್ನೇಹಿತರೆ, ಇವನು ಹೇಗಿದ್ದಾನೆ ಅಂತ ಹೇಳಿ. ಹೀರೋ ತರ ಇದ್ದಾನೆ. ಬೇಜಾರ ಮಾಡ್ಕೊಂಡ್ಬಿಟ್ಟವನೆ. ಯಾರು ನನ್ನ ಬಗ್ಗೆ ಏನು ಹೇಳೋದೇ ಇಲ್ಲ ಅಂತ ಹೇಳ್ತಾರ ಬಿಡ. ಮತ್ತೆ ವಾಹ್ ಅಬ್ಬಾ, ಜಾನ್ಸಿನಾ. ಯಾರೋ ಅವ್ನು ಜಾನ್ಸಿನ ಅಲ್ವೇನೋ? ಸೇಮ್ ಜಾನ್ಸಿನ ಇದ್ದಂಗಿದ್ಯಾ ಬಿಡ. ಎಲ್ಲ ಕತ್ತೆ ತಮಕ ಫುಲ್ ಜಾನ್ಸಿನ ಇದ್ದಂಗಿದ್ದಾನೆ ಅಲ್ವಾ ಸ್ನೇಹಿತರೆ? 9:40. ಈಗ ನಾನು ಇನ್ನೂ ನೆಲಮಂಗಲ ಕೂಡ ರೀಚ್ ಆಗಿಲ್ಲ. ಇನ್ನೂ ನಮಗ್ ಟೋಲೆ ಬಂದಿಲ್ಲ. ದಾಬಾಸ್ಪೇಟೆ ಈಗ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಭಗವಂತನ ಇಚ್ಛೆ, ಇವತ್ತು ಹೋಗ್ಲಿಲ್ಲ ಅಂತ ಅಂದ್ರೆ ವಕೀಲರು ಬೈತಾರೆ, ಜಡ್ಜು ಬೈತಾರೆ, ಪೊಲೀಸ್ನವರು ಅರೆಸ್ಟ್ ಮಾಡಕ್ ಬಂದು ನಿಂತ್ಕೊಂತಾರೆ ಅಂತ ಪರಿಸ್ಥಿತಿ. ನೋಡುವ ಸ್ನೇಹಿತರೆ, 9:45, 9:45. ನಾವು ಈಗ ಕರೆಕ್ಟಾಗಿ ನೆಲಮಂಗಲ ಟೋಲ್, ಅಂದ್ರೆ ತುಮಕೂರು ರೋಡಿಂದ ಬಂದ್ರೆ ನೆಲಮಂಗಲ ಟೋಲ್, ಅಲ್ಲಿ ಬಂದಿದೀವಿ ನೋಡಿ. ಈಗ ಟೋಲ್ ಪಾಸ್ ಆಗ್ತಾ ಇದೀವಿ. ಇದೇ ಬಸ್ಸಲ್ಲಿ ಹೋದ್ರೆ ನಿಜವಾಗ್ಲೂ ನಾವು ಕೋರ್ಟ್ಗೆ ಆನ್ ಟೈಮ್ಗೆ ರೀಚ್ ಆಗಕ್ಕಾಗತ್ತಾ? ಖಂಡಿತ ಇಲ್ಲ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಾವೀಗ ಮೆಟ್ರೋ ಸ್ಟೇಷನ್, ಮಾದಾವರ ಮೆಟ್ರೋ ಸ್ಟೇಷನ್ ಎಂಟ್ರಿ ಆಗಿದ್ದೀವಿ. ಎಲ್ಲ ಡಿಜಿಟಲ್
ವಾಟ್ಸಪ್ನಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ನಾವು ಆರಾಮಾಗಿ ಹೋಗ್ಬೋದು. ಈಗ ಸಮಯ 10 ಗಂಟೆ. ನನ್ನ ಪ್ರಕಾರ ಮೆಟ್ರೋದಲ್ಲಿ ಹತ್ತಿದ್ರೆ ನಾವು ರೀಚ್ ಆಗ್ತೀವಿ. ನಾವೀಗ ಕೈಯಲ್ಲಿರೋ ಮೊಬೈಲ್ ವಾಟ್ಸಪ್ನಲ್ಲೇ ಮೆಟ್ರೋ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ನಾವು ಕೂಡ ಈಗ ಹೋಗ್ತಾನೆ ಮೆಟ್ರೋ ಟಿಕೆಟ್ನ ಖರೀದಿಸ್ತಾ ಇದ್ದೀವಿ. ಬಿಕಾಸ್ ಈ ಜನರು ಇಷ್ಟು ನಡುವೆ ನಿಂತ್ಕೊಂಡು ಟಿಕೆಟ್ ಬುಕ್ ಮಾಡೋದನ್ನು ಸ್ಕಿಪ್ ಮಾಡ್ತಾ ಇಲ್ಲೇ ನಾವು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಟಿಕೆಟ್ ಬುಕ್ ಮಾಡಿದ ತಕ್ಷಣ QR ಕೋಡ್ ಬಂದಿರುತ್ತೆ. ಆ QR ಕೋಡ್ನ ಜಸ್ಟ್ ಇಲ್ಲಿ ಶೋ ಮಾಡಿ ನಮ್ಮ ಮಾಡಿಗೆ ನಾವು ಹೋಗ್ಬೋದು. ಅವ್ನು ತಗ್ಲಾಕೊಂಬಿಡ್ಬೇಕು. ಸ್ನೇಹಿತರೆ, ಇನ್ನು 10 ನಿಮಿಷ ಇದೆ. ನಾವು ಈಗ ಸಂಪಿಗೆಹಳ್ಳಿ ಮೆಟ್ರೋ ಸ್ಟೇಷನ್ ಇಳ್ಕೊಂಡಿದ್ದೀವಿ. ಮಂತ್ರಿ ಸ್ಕ್ವೇರ್ ಏನಿದೆ ಅಲ್ಲಿ ಇಳಿದಿದ್ದೀವಿ. ಇನ್ನು 10 ನಿಮಿಷ ಇದೆ. 10 ನಿಮಿಷದಲ್ಲಿ ನಾವು ರೀಚ್ ಆಗಬೇಕು. ನೋಡೋಣ ಏನು ಮಾಡ್ಕೊಂಡು ಬೇಗ ನಾನು ಕೋರ್ಟ್ಗೆ ಹೋಗ್ಬೇಕು. ಥ್ಯಾಂಕ್ ಯು ಸರ್. ರಾಮ್ ಸಿಗೋಣ. ಏನು ಹೆಸರು ನಿಮ್ಮದು? ಪ್ರದೀಪ್ ಅಂತ. ಪ್ರದೀಪ್ ಅಂತ. ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಮಗೆ ಗೂಡ್ಸ್ ಗಾಡಿ ಇದೆ. ಹೌದಾ? ಇಲ್ಲಿ ಮೆಟ್ರೋದಲ್ಲಿ ಸಿಗೋಣ. ರಾಮ್. ಎಷ್ಟಣ್ಣ ಇದಕ್ಕೆ ನೃಪತುಂಗ ರೋಡು? ನೃಪತುಂಗ ರೋಡ್. ಹಾಂ, ಎಲ್ಲಿ ನೃಪತುಂಗ ರೋಡಲ್ಲಿ? ಇದು ಮ್ಯಾಜಿಸ್ಟ್ರೇಟ್ ಕೋರ್ಟು. 250 ಆಗುತ್ತೆ. 250 ಜಾಸ್ತಿ ಆಯ್ತಣ್ಣ. ಮೀಟರ್ ಹಾಕ್ತೀವಿ, ಮೀಟರ್ ಕಾಸು ಕೊಡಿ. CM ಬಂದಿದ್ದಾರೆ, ರೋಡ್ ಫುಲ್ ಬಂದಾಗಿದೆ. ಮೀಟರ್ ಹಾಕ್ತೀವಿ, ಮೀಟರ್ ಎಷ್ಟಾಗುತ್ತೆ ಕೊಡಿ ಬನ್ನಿ. ಎಷ್ಟು 3 ಜನನಾ? ಬರ ಬೇಗ. ಒಂಚೂರು ಅರ್ಜೆಂಟ್ ಹೋಗ್ಬೇಕಣ್ಣ. ಅದೇನೆ ಸುತ್ತಾಡಿ ಶಾರ್ಟ್ ಕಡೆ ಹೋಗಿದ್ರೆ ಇನ್ನ 100 ರೂಪಾಯಿ ಎಷ್ಟಾಗುತ್ತೆ ಹೋಗಲ್ಲ ಹೇಳಿ. ಒಂದ್ ವೇಳೆ ಕರ್ಕೊಂಡು ಹೋಗಿ ಬರ್ತೀನಿ ಬೇಗ. ನಡೀರಿ. 350 ರೂಪಾಯಿ ಕೊಡಿ. ಶಾರ್ಟ್ 350 ಏನಕ್ಕಣ? ಇಲ್ಲಿಂದ ಇಲ್ಲಿಗೆ ರೋಡ್ ಇಲ್ಲ. ನಾ ಯಾರಿಗಾರ ಕೇಳಿ CM ಸಿದ್ದರಾಮಯ್ಯ ಬಂದವರಲ್ಲಿ ಪರವಾಗಿಲ್ಲ. ಬೈಕ್ ನಡೀರಿ. ಹ್ಞೂ ಅಂದ್ರೆ ಬೇರೆ ಕಡೆ ಶಾರ್ಟ್ ಕಡೆಯಲ್ಲಿ ಒಂದ್ ವೇಳೆ ಕರ್ಕೊಂಡು ಹೋಗಿ ಬಿಡ್ತೀನಿ. ಹೋಗ್ಲಾ? ಬೇಡ, ನಾರ್ಮಲ್ ರೋಡಲ್ಲೇ ನಡೀರಣ. ನಾರ್ಮಲ್ ರೋಡಲ್ಲಿ ಹೋಗ್ಲಾ? ಮೀಟರ್ ಹಾಕ್ಲಿಲ್ಲ. ಮೀಟರ್ ಹಾಕೊಂಡು ಹೋದ್ರೆ ಇನ್ನ ಜಾಸ್ತಿ ಆಗುತ್ತೆ. ನೀವೇ ಹೇಳಿದ್ರಲ್ಲ ಅಣ್ಣ ಮೀಟರ್ ಹಾಕೊಂಡು ಹೋಗ್ತೀನಿ ಅಂತ. 250 ಆಗುತ್ತೆ ನಾರ್ಮಲ್ ರೂಟಲ್ಲಿ ಹೋದ್ರೆ. ನೀವು ಹೆಂಗ್ ಸುತ್ತಾಡ್ಕೊಂಡ್ರೆ ಅಷ್ಟೇ ಆಗುತ್ತೆ. ಏ ಅಣ್ಣ, ಅಷ್ಟೊಂದೆಲ್ಲ ಯಾರು ಕೊಡ್ತಾರಣ್ಣ? ನೀವೊಬ್ರು. ಮೀಟ್ರು ನಾವು ಶಾರ್ಟ್ ಕಡೆಯಲ್ಲಿ ಹೋಗೋದ್ರೆ ಹೋಯ್ತೀವಿ. ನೀವು ಹೆಂಗ್ ಹೋಗೋದು 250 ಆಗುತ್ತೆ ಮೀಟ್ರು. ಮೀಟರ್ 250 ಬರ್ತಾ? ನಡೀರಿ. ಆಯ್ತು ನಡೀರಿ. ಶಾರ್ಟ್ ಕಡೆಲ್ಲ ಹೋಯ್ತೀವಿ ಬನ್ನಿ. ಓಕೆ. ಮೀಟರ್ ಒಟ್ನಲ್ಲಿ ಮೀಟರ್ ಬರ್ಬೇಕಲ್ಲ ನೋಡ್ರಿ. ಮೀಟರ್ ಆನ್ ಮಾಡ್ಕೊಳ್ಳಿ. ಮೀಟರ್ ಆನ್ ಮಾಡಿ ನೋಡ್ರಿ. ಮೀಟರ್ ಆನ್ ಮಾಡಿ ನಮ್ದು ಹಳೆ ಮೀಟರ್ ನಮ್ದು 50 ರೂಪಾಯಿ ಮೀಟರ್ ನೋಡೋಣ. ಆಯ್ತು 50 ರೂಪಾಯಿ ಮೀಟರ್ ಮೇಲೆ ಜಾಸ್ತಿ ನಿಲ್ ನೋಡ್ರಿ. ಆಯ್ತು ಹೌದಪ್ಪ, ನಮ್ದು ಹಳೆ ಮೀಟರ್ ರಿಪೇರ್ ಆಗಿ ನೋಡ್ಕೊಳ್ಳಿ. ಅದೇ ತೋರಿಸುತ್ತೆ ನೋಡಿ ಅಣ್ಣ. ಇಲ್ಲಿಂದ ಮಂತ್ರಿ ಸ್ಕ್ವೇರ್ ಇಲ್ಲಿಂದ ನಿಮಗೆ ಅಲ್ಲಿಗೆ ಯಾರ್ಯಾರು 350 ಕೊಟ್ಟಾರ ಅಣ್ಣ? 250 ಕೊಟ್ಟಾರ. ಬಂದಾಗಿದೆ. ನೀವು ನಿಮ್ಮ ಹತ್ರ ಏನು ಸುಳ್ಳು ಹೇಳ್ತಲ್ಲ ನಾವು. ಸರಿ, ಮೀಟರ್ ಮೇಲೆ ನಡೀರಣ್ಣ. ಆಯ್ತು, ನಡಿಯಪ್ಪ. ಹಂಗೆ ಅದು. ವಿಡಿಯೋ ತಗೋಬಿಟ್ರಣ? ತಗೋಬಿಟ್ಟಿದ್ರಾ? ಆಯ್ತು ಹೋಗಿ. ವಿಡಿಯೋ ಆಗದೆ ಇರುತ್ತಾ? ವಿಡಿಯೋ ಆಗಿ ಮಾಡ್ಕೊಂಡೆ ನಾವು ನಾರ್ಮಲ್ ಅಲ್ಲಿಂದನೂ ಬರ್ತಾ ಇದ್ದೀನಿ. ನಡೀರಿ ಮಗ. ಏನಕ್ಕೆ ಫೋಟೋ ತೆಗಿತಾ ಇದ್ರ? ಏನಣ್ಣ? ಹೋಗಿ 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 ಹೋಗಿ. ಆಯ್ತು ಹೋಗೋಣ. ನಮಸ್ತೆ, ಚೆನ್ನಾಗಿದ್ದೀರಾ? ಬರ್ತೀರಾ? ನಂದು ಒಂಚೂರು ಕೋರ್ಟ್ ಇದೆ, ಅರ್ಜೆಂಟ್. ಬೇಡ ಬಿಡೋಣ, ನಾನು ಹಾಕಲ್ಲ ಬಿಡೋಣ. ಬೇಡ, ಬನ್ನಿ, ಪರವಾಗಿಲ್ಲ, ಬನ್ನಿ, ಪರವಾಗಿಲ್ಲ. ಆಯ್ತು, ಪರವಾಗಿಲ್ಲ, ಹೋಗ್ತೀನಿ ಬಿಡಿ.
ಸ್ನೇಹಿತರೆ, ನಂಗೆ ಇನ್ನು ಕೋರ್ಟಿಗೆ ಜಸ್ಟ್ ಇನ್ನು ಐ ಥಿಂಕ್ 15 ಅಷ್ಟೇ, ಇನ್ನು 15 ನಿಮಿಷ ಇದೆ. ನನಗೆ ಒಬ್ಬರು ಡ್ರೈವರ್ ಸಿಕ್ಕಿದ್ದಾರೆ, ಆಟೋ ಡ್ರೈವರು. ನಾನು ಈಗ ಜಸ್ಟ್ ಆಟೋ ಹೊತ್ಕೊಂಡೆ, ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಕೋರ್ಟ್ ನಾನು ಅಷ್ಟು ಬೇಗ ರೀಚ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಮೊದಲೇ ಹೇಳದಂತೆ ಬಹಳ ಕಷ್ಟ ಬೆಂಗಳೂರಿನೊಳಗಡೆ ಆನ್ ಟೈಮ್ ರೀಚ್ ಆಗೋದಿದೆಯಲ್ಲ, ಇದು ತುಂಬ ಡಿಫಿಕಲ್ಟ್ ಅಂದರೆ ತುಂಬ ಡಿಫಿಕಲ್ಟು. 10:40 ಈಗ, ನೋಡೋಣ 10 ಮಿನಿಟ್ಸ್ ಇದೆ ಕೋರ್ಟಿಗೆ ಹೋಗೋಕ್ಕೆ. ಅಲ್ಲಿ ಇಳಿದು ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕಲ್ಲ, 4th ಫ್ಲೋರು ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟು. ನೋಡೋಣ, ನಾನು ಆನ್ ಟೈಮ್ ರೀಚ್ ಆದರೆ ದೇವ್ರ ದಯೆ, ಇಲ್ಲ ಅಂತಂದರೆ ಇವತ್ತು ಗ್ಯಾರಂಟಿ. ಮೊದಲೇ ಮೂರು ಟೈಮಿಂದ ಸಮನ್ಸ್ ಕೊಟ್ಟರು, ಹೋಗಿಲ್ಲ, ಅಟೆಂಡ್ ಆಗಿಲ್ಲ, ಬೇಲ್ ಆಗಿಲ್ಲ. ಆಗಲಿ, ನಾನು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ, ಅದೇನೋ ಹೇಳ್ತೀವಲ್ಲ, ನಾವು ಎಷ್ಟೇ ಇದು ಮಾಡ್ಕೊಂಡು ಬಂದ್ರೂ ಇಲ್ಲಿ ನೋಡಿ, ಇಲ್ಲಿ ಕಾಂಗ್ರೆಸ್ದು ಪ್ರತಿಭಟನೆ ಇದೆ, ಹಾಗಾಗಿ ಫುಲ್ಲು ಜಾಮು. ಮೆಜೆಸ್ಟಿಕ್ ಫುಲ್ಲು ಜಾಮು. ಈ ಕಡೆ ಇದ್ರ ರೋಡು KR ರೋಡು ಜಾಮ್ ಆಗೋಗಿದೆ. ಯಾವುದೇ ಕಾರ್ಯ ನಮ್ಮದು ಅಂತಲ್ಲ, ಯಾವುದೇ ಕಾರ್ಯ ಇರಲಿ, ನಾವು ಅದೆಷ್ಟೇ ಪ್ರಯತ್ನ ಪಟ್ಟರು ಸರಿಯಾದ ಸಮಯಕ್ಕೆ ಸ್ಥಳವನ್ನು ತಲುಪೋದಕ್ಕೆ ಬೆಂಗಳೂರಿನಲ್ಲಿ ಬಹಳ ಕಷ್ಟ ಇದೆ. ಟ್ರಾಫಿಕ್ಕಿಗೆ ಏನಾದರೂ ಒಂದು ಸುಲಭ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾಗಿದೆ. ಕೊನೆಗೂ ಆನ್ ಟೈಮ್ಗೆ ವಿ ರೀಚ್ಡ್ ನಾವು ಕೋರ್ಟಿಗೆ. ನಾನು ಇವತ್ತು ಬರಬೇಕು. ಅಲ್ಲಿ ಬಸ್ ಏನಾಗುತ್ತೆ, ಬಸ್ಸಲ್ಲಿ ಬಂದರೆ ಇಲ್ಲಿ ಬರೋದಕ್ಕೆ 11:30 12 ಗಂಟೆ ಆಗುತ್ತೆ ಅಂತ. ಅಲ್ಲೇ ಮಾಧವರ ಇಳ್ಕೊಂಡು ಮಾಧವರದಿಂದ ಟ್ರೈನ್ ಹತ್ಕೊಂಡು ಆಮೇಲೆ ಇಲ್ಲಿ ಅಲ್ಲಿಂದ ಆಟೋ ಮಾಡ್ಕೊಂಡ್ಬಂದೆ. ಇಲ್ಲಾಂದ್ರೆ ಅದು ಚೇಂಜ್ ಮಾಡಬೇಕು. ಸ್ನೇಹಿತರೆ ನಮಸ್ತೆ. ಆನ್ ಟೈಮ್ ಬನ್ನಿ ಜಿ. ಆನ್ ಟೈಮ್ ನಾವು ಬೀದರಿಂದ ಬಂದು ರೀಚ್ ಆದ್ವಿ. ಆದರೆ ನಮ್ಮ ವಕೀಲರು ಶ್ರೀಧರ್ ಮೂರ್ತಿ ಜಿ ಇವರು ನಮ್ಮ ಹಿಂದೂ ಜಾಗರಣ ವೇದಿಕೆಯ ನಮ್ಮ ಕೇಸಸ್ ಏನಿದೆ ಎಲ್ಲ ಕೇಸಸ್ಗಳನ್ನು ನೋಡುವಂಥವ್ರು. ನಮಗೆ ಇವತ್ತು ಡೇಟ್ ಬಂದಿದೆ ನೆಕ್ಸ್ಟ್ ಜನವರಿಯಲ್ಲಿ. ಬಹಳ ಧನ್ಯವಾದ ಜಿ. ಪ್ರತಿ ಬಾರಿ ನಾವು ಕೋರ್ಟಿಗೆ ಬಂದಾಗ ಯಾವುದೇ ರೀತಿ ನಮ್ಮಿಂದ ಸಂಭಾವನೆಯನ್ನು ಪಡೆದೇ ಉಚಿತವಾಗಿ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರ ಕೇಸನ್ನು ಶ್ರೀಧರ್ ಮೂರ್ತಿ ಅವರು ನಡೆಸ್ಕೊಡ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸದಾಕಾಲ ನಾವು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು ಜಿ. ಜೈ ಹಿಂದ್, ಜೈ ಶ್ರೀರಾಮ್. ಹೋಂಡಾ